ನಮ್ಮ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಇದ್ದಾರೆ. ಸರ್, ಬಹಳ ಪ್ರಮುಖವಾಗಿ ಯಾವುದೇ ಒಂದು ಹೋರಾಟ ಮಾಡಿದ ಸಂದರ್ಭ ಬೆಳಗಾವಿಯಲ್ಲಿ ಯಡಿಯೂರಪ್ಪನವರು ಅದೇ ಒಂದು ಮಾಲಿನ್ ಸಿಟಿ ಮೈದಾನದಲ್ಲೇ ಹೋರಾಟವನ್ನು ಮಾಡ್ತಿದ್ರು. ಈಗ ನಿಮ್ಮ ನೇತೃತ್ವವನ್ನು ವಹಿಸಿಕೊಂಡು ಹೋರಾಟ ಮಾಡ್ತಿದ್ವಿ. ಸರ್ಕಾರಕ್ಕೆ ಯಾವ ರೀತಿಯಾಗಿ ಬಿಸಿ ಮುಡಿಸಕ್ಕೆ ರೆಡಿ ಆಗಿದೆ ಸರ್ ಇವತ್ತು? ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ನಮ್ಮ ರಾಜ್ಯದ ರೈತ ಮೋರ್ಚಾ ಅಧ್ಯಕ್ಷ ಆಗಿರುವಂತಹ ನಡಹಳ್ಳಿ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ನಮ್ಮ ಸಂಘಟನೆ ಒಟ್ಟಾಗಿ ಒಂದಾಗಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಮುಖ್ಯಮಂತ್ರಿಗಳು ಆದಿಯಾಗಿ, ಸಚಿವರೆಲ್ಲರೂ ಆದಿಯಾಗಿ ನೈತಿಕತೆ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಗೆ ಏನು ನೈತಿಕತೆ ಇದೆ? ಎಲ್ಲೊಂದ್ ಕಡೆ ಬೇಳೆ ಬೇಯಿಸ್ಕೊತಾರೆ ರೈತರು. ಯಾವ ನೈತಿಕತೆ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ? ಯಾವಾಗ ಬಾಗಲಕೋಟೆನಲ್ಲಿ ರಸಗೊಬ್ಬರವನ್ನ ಸಮರ್ಪಕವಾಗಿ ಕೊಡಲಿಲ್ಲ ಅಂತೇಳಿ ರೈತರು ಮಣ್ಣು ತಿಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ಲ, ಅವಾಗೆಲ್ಲ ಹೋಗಿತ್ತು ನೈತಿಕತೆ? ಇವತ್ತು ಬೆಳಗಾವಿನಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರು, ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡಿ ಒಬ್ಬ ರೈತಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಅಲ್ಲೇ ಅವಾಗ ಎಲ್ಲಿ ಹೋಗಿತ್ತು ಇವರ ನೈತಿಕತೆ? ಯಾವ ನೈತಿಕತೆ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಇವರ ಒಳ ಜಗಳದಿಂದ, ಕಿತ್ತಾಟದಿಂದ ಮುಖ್ಯಮಂತ್ರಿ ಕುರ್ಚಿಗಾದಿಗೆ ಏನ್ ನಡೀತಾ ಇದೆ ಹೋರಾಟ, ಇದರ ಪರಿಣಾಮನೇ ರಾಜ್ಯದ ರೈತರು ಸಂಕಟದಲ್ಲಿ ಸಿಲುಕಾಕೊಂಡಿದ್ದಾರೆ. ಇವರು ನೈತಿಕತೆ ಮಾತನಾಡ್ತಕ್ಕಂಥ ಯಾವುದೇ ಯೋಗ್ಯತೆ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಸುವರ್ಣಸೌಧ ಮೂರ್ತಿಗೆ ಯಾವ ರೀತಿ ಇರುತ್ತೆ ಸರ್? ಎಷ್ಟು ಜನ ಸೇರ್ತಾರೆ ಸರ್? 20,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಈ ಭಾಗದ ರೈತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುವರ್ಣಸೌಧ ಮುತ್ತಿಗೆಯನ್ನು ಹಾಕೋದ್ರ ಮುಖೇನ ಈ ಸರ್ಕಾರ, ನಿದ್ದೆಯಲ್ಲಿರುವಂತಹ ಸರ್ಕಾರವನ್ನು ಬಡಿದೆಬ್ಬಿಸುವಂತ ಕೆಲಸ ನಾವು ಮಾಡ್ತೇವೆ. ಒಂದು ಕಡೆಗೆ ಈಗಾಗಲೇ ಟಿಪ್ಪು ವಿಚಾರ ಸರ್, ಮುಖ್ಯವಾಗಿ ಡೈವರ್ಟ್ ಮಾಡುವಂತ ವಿಚಾರದಲ್ಲಿ ಸರ್ಕಾರ ಎಲ್ಲವೂ ನಿಸ್ಸೀಮರಿದ್ದಾರೆ. ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಏನೇ ಈ ರೀತಿ ವಿಷಯ ತೆಗೆದುಕೊಂಡ್ರು ಕೂಡ ರೈತರ ಸಮಸ್ಯೆ, ಉತ್ತರ ಕರ್ನಾಟಕದ ಸಮಸ್ಯೆ, ರಾಜ್ಯದ ಸಮಸ್ಯೆ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡುತ್ತೇವೆ. ಆಮೇಲೆ ಅದನ್ನ ಬೇಕಾದ್ರೆ ನಾವು ಚರ್ಚೆ ಮಾಡಕ್ ತಯಾರಿದ್ದೇವೆ. ಯತೀಂದ್ರ ಸಿದ್ದರಾಮಯ್ಯ 5 ವರ್ಷಗಳ ಕಾಲ ನಮ್ಮ ತಂದೆಯವರನ್ನ ಮಾತನ್ನ ನೆನ್ನೆ ಹೇಳಿದ್ದಾರೆ. ಇದಾದ್ಮೇಲೆ DK ಶಿವಕುಮಾರ್ ಈಗ ಮಾತಾಡಿದ್ದಾರೆ, ಸಂತೋಷ, ಒಳ್ಳೇದಾಗ್ಲಿ ಮಾತಾಡಿದ್ದಾರೆ. ಈ ಒಂದು ವಿಚಾರನ ಬಿಜೆಪಿ ಯಾವ ರೀತಿ ಆಡಳಿತ ಕುಸ್ತಿದೆ ಆತ್ಪಾದನೆ ಮಾಡ್ತಾ ಇದ್ರಿ, ಇದನ್ನ ಯಾವ ರೀತಿ ಸದನದಲ್ಲಿ ನೋಡ್ತಿದ್ದಾರೆ? ಯಾರು ಏನ್ ಹೇಳಿಕೆಗಳನ್ನು ಕೊಡ್ತಾರೋ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ. ನಮ್ಮ ಉದ್ದೇಶ ಏನಿತ್ತು, ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಎಲ್ಲಾ ರಂಗದಲ್ಲೂ ಕೂಡ ವೈಫಲ್ಯ ಆಗಿದೆ, ಅದನ್ನ ಎಚ್ಚರಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಪಾರ್ಟಿ ಒಟ್ಟಾಗಿ ಹೋರಾಟ ಮಾಡ್ತೀರಿ ಸರ್? ಈ ಒಂದು ಸದನದಲ್ಲಿ ನೋಡಬಹುದಾ ಬಿಜೆಪಿ ಮತ್ತು JDS ಎಲ್ಲ ಒಂದ್ ಕಡೆ ಸ್ಥಳೀಯ ನಾಯಕರು ಸಹಕಾರ ಇದೆ ಸರ್ ನಿಮಗೆ? ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ GV, ನ್ಯೂಸ್ 18 ಕನ್ನಡ, ಬೆಳಗಾವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.